ಟಾಕ್ಸಿಕ್ ಇಂದ ಇವತ್ತು ಸಾಂಗ್ ಬರ್ತಿದೆ ಅಂತ ಕೂಡ್ಲೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ಕೊಂಡು ಕೂತಿರ್ತೀರಾ. ರೊಮ್ಯಾಂಟಿಕ್ ಆಗಿರೋಂತ ಹಾಟ್ ಅಂಡ್ ಸ್ಪೈಸಿ ಆಗಿರೋ ಸಾಂಗು ಅದ್ ಹೆಂಗಿರ್ತದೋ ಏನೋ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ. ಆದ್ರೆ ವಿಡಿಯೋ ಒಳಗಡೆ ಬರೀ ಇಮೇಜ್ ನೋಡ್ಬಿಟ್ಟು ತಲೆ ಕಿಟ್ಟ ಬಿಟ್ಟಿರ್ತದಲ್ಲ, ಏನ್ ಈ ತರ ಗಾಸ್ ಮಾಡ್ಬಿಟ್ರಲ್ಲ ಟೀಮ್ ಅವರು ಅಂತ. ಸೊ ನನಗ್ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ಸಿನಿಮಾದಲ್ಲಿರುವಂತ ಆ ಸಾಂಗ್ ತಬಾಯಿ, ಈ ಸಾಂಗ್ ಫುಲ್ ಎ ರೇಟೆಡ್ ಆಗಿರ್ತದೆ. ಅಂದ್ರೆ ಸ್ವಲ್ಪ ಇಂಟಿಮೇಟ್ ಆಗೋಂತ, ಸ್ವಲ್ಪ ಹಾಟ್ ಆಗಿರೋಂತ, ಇನ್ನು ಬೇರೆ ಬೇರೆ ರೀತಿ ಇರೋ ತರ ಆ ಟೈಪ್ ಅಲ್ಲಿ ಇರುವಂತ ಸಾಂಗ್ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ಸಪರೇಟ್ ಆಗಿ ಲಿರಿಕಲ್ ವಿಡಿಯೋನೇ ಕಟ್ ಮಾಡಿ ಎಡಿಟಿಂಗ್ ಮಾಡ್ತಾ ಇದಾರಂತೆ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ವಿಡಿಯೋ ಸಾಂಗ್ ಕೂಡ ಬಿಡ್ತಾರೆ. ಅಭಿಮಾನಿಗಳೆಲ್ಲ ಕಾತುರದಿಂದ ಕಾಯ್ತಾ ಇರ್ಬೇಕು ಅಂತ ವಿನಂತಿ ಮಾಡ್ಕೋತಾ ಇದಾರೆ ಪ್ರೊಡಕ್ಷನ್ ಹೌಸ್ ಗಳು. ಸೊ ಸಾಂಗು ಕೂಡ ಎ ರೇಟೆಡ್, ಅದಕ್ಕೋಸ್ಕರ ಅದನ್ನೆಲ್ಲ ಕಟ್ ಮಾಡಿ ಟ್ರಿಮ್ ಮಾಡಿ ಎಡಿಟ್ ಮಾಡಿ ಸ್ವಲ್ಪ US ಸರ್ಟಿಫಿಕೇಟ್ ಇರುವಂತ ಸಾಂಗ್ ನ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ. ನಾಳೆ ಅಥವಾ ನಾಳಿದ್ರಲ್ಲಿ ಬರ್ಬೋದೇನೋ, ಎಕ್ಸ್ಪೆಕ್ಟ್ ಮಾಡಿ. ಮೊದಲನೇದಾಗಿ ಇವಾಗ ಬರ್ತಾ ಇರೋಂತ ಕನ್ಫರ್ಮೇಶನ್, ಈ ಸಿನಿಮಾದಲ್ಲಿ ಕಿಯಾರಾ ಅಡ್ವಾನಿ ಅವರು ಬ್ಲೈಂಡ್ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ಕುರುಡಿ, ಈ ಸಿನಿಮಾದಲ್ಲಿ ಕುರುಡಿ. ಕರೆಕ್ಟ್ ಆಗಿ ಇದನ್ನ ಅಬ್ಸರ್ವ್ ಮಾಡಿರ್ಲಿಲ್ಲ, ಫೋಟೋನ ಅವಾಗ ಝೂಮ್ ಹಾಕೊಂಡು ನೋಡಿದ್ಮೇಲೆ ಗೊತ್ತಾಯ್ತು, ಓ ಮೈ ಗಾಡ್ ಇವರು ನಿಜವಾಗ್ಲೂ ಕುರುಡಿನೇ ಅಂತ. ರಿಲೀಸ್ ಆಗಿರೋಂತ ಪೋಸ್ಟರ್ ಗಳಲ್ಲಿ ನೀವು ನೋಡ್ಬೋದು, ಕಣ್ಣು ಬೇರೆ ಕಡೆನೆ ಇದೆ. ಅಂದ್ಮೇಲೆ ಇದು ಅಫಿಷಿಯಲಿ ಕನ್ಫರ್ಮ್, ಈ ಸಿನಿಮಾದಲ್ಲಿ ಕಿಯಾರಾ ಅಡ್ವಾನಿ ಅವರು ಬ್ಲೈಂಡ್ ಕುರುಡಿ. ಇನ್ನ ಕನ್ನಡದಲ್ಲಿ ಈ ಸಾಂಗು ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ. 20 ಸತಿ 30 ಸತಿ ಕೇಳ್ಬಿಟ್ಟಿದೀನಿ. ಯೋಗರಾಜ್ ಭಟ್ರಿಗೆ ಬೆಸ್ಟ್ ಕುಕಿಂಗ್ ಆಫ್ ದ ಇಯರ್ ಅಂತ ಅವಾರ್ಡ್ ಕೊಟ್ಬಿಡ್ಬೇಕು, ಆ ಲೆವೆಲ್ ಅಲ್ಲಿ ಬರ್ದಿದ್ದಾರೆ ಈ ಸಿನಿಮಾದ ಸಾಂಗ್ ನ. ಕೇಳ್ತಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ರೊಮ್ಯಾಂಟಿಕ್ ಆಗಿರ್ಬಾರ್ದು ಈ ಸಾಂಗು, ಅದ್ ಇಂತಿಂತ ಸೀನ್ ಗಳಿರ್ಬಾರ್ದು ಅಂತ. ಸೊ ಅದಕ್ಕೋಸ್ಕರನೇ ವಿಡಿಯೋ ಸಾಂಗ್ ಬರೋದಕ್ಕೆ ಲೇಟ್ ಆಗುತ್ತೆ, ವೇಟ್ ಮಾಡಿ. ಇನ್ನ ಇಲ್ಲಿ ಕಿಯಾರಾ ಅಡ್ವಾನಿ ಅವರು ಕುರುಡಿ ಅಂದ್ ಕೂಡ್ಲೆ ಟೀಸರ್ ಆಗೇನೆ ಇಂಟ್ರೊಡಕ್ಷನ್ ವಿಡಿಯೋನ ಝೂಮ್ ಹಾಕೊಂಡು ಇನ್ನೂ ಒಂದ್ಸರಿ ನೋಡ್ದೆ, ಏನಾದ್ರೂ ಹಿಡನ್ ಡೀಟೇಲ್ಸ್ ಸಿಗ್ಬೋದಾ. ಆವಾಗ ನನಗೆ ಕಣ್ಣು ಕಾಣಿಸ್ತು, ಟೀಸರ್ ಒಳಗಡೆ ಒಂದು ಸರ್ಕಸ್ ವಿಡಿಯೋ ಇತ್ತು. ಆ ಸರ್ಕಸ್ ವಿಡಿಯೋ ಒಳಗಡೆ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಕೆಳಗ್ ಬಿದ್ದೋಗ್ಬಿಟ್ಟಿರ್ತಾಳೆ. ಆ ಹುಡುಗಿ ಬೇರೆ ಇನ್ಯಾರೋ ಅಲ್ಲ, ಕಿಯಾರಾ ಅಡ್ವಾನಿನೇ. ಅದೇ ಡ್ರೆಸ್ ಆಗಿರೋಂತ ಅದೇ ಹುಡುಗಿ ಮತ್ತೊಂದ್ ಸೀನ್ ಅಲ್ಲಿ ನೋಡ್ದೆ ನಾನು. ಅದ್ ಯಾವ ಸೀನ್ ಅಲ್ಲಿ ಗೊತ್ತಾ, ರಾಯ ಆ ಹುಡುಗಿ ಜೊತೆಗೆ ಈ ಸೀನಲ್ಲೂ ಕೂಡ ಅದೇ ಹುಡುಗಿನ ನೋಡ್ದೆ. ಅಂದ್ರೆ ನನ್ಗೆ ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ, ರಾಯ ಮ್ಯಾಡ್ ಆಗಿ ಲವ್ ಮಾಡ್ತಾ ಇದ್ದಾನೆ ಆ ಬ್ಲೈಂಡ್ ಆಗಿರೋಂತ ಹುಡುಗಿನ, ಕುರುಡಿನ. ಪರ್ಫೆಕ್ಟ್ ಆಗಿ ಸ್ಟೋರಿ ಎಲ್ಗೋ ತಕೊಂಡ್ ಹೋಗ್ತಾರ ತರ ನಿಮಗ್ ಫೀಲ್ ಆಗ್ತಾ ಇಲ್ವಾ? ರಾಯನ ಈ ಮ್ಯಾಡ್ ಲವ್ ಗೆ ಫುಲ್ ಪ್ರಪಂಚನೇ ತಬಾಯಿ. ಸೇಮ್ ಎಕ್ಸಾಕ್ಟ್ ಆಗಿ ಕಬೀರ್ ಸಿಂಗ್ ಅಲ್ಲಿ ರಾತ್ರಿ ದೆಂಗಿ ಬಿಟ್ರು, ಸಾರಿ ರಾತೆ ದೆಂಗಿ ಬತ, ಇದೇ ಸಾಂಗ್ ತರ ಫೀಲ್ ಆಗ್ತಾ ಇದೆ ನನಗೆ ಈ ಸಾಂಗು ಕೂಡ. ಇಲ್ಲಿ ಕಿಯಾರಾ ಮೇಲೆ ಮ್ಯಾಡ್ ಆಗಿರುವಂತ ರಾಕಿ ಬಾಯ್ ಲವ್ ಯಾವ ಲೆವೆಲ್ ಗೆ ಎಕ್ಸ್ಟ್ರೀಮ್ ಆಗಿ ತಗೊಂಡೋಗುತ್ತೆ ಅನ್ನೋದನ್ನ ಈಗಾಗ್ಲೇ ಟೀಸರ್ ಒಳಗಡೆ ನೋಡ್ಬಿಟ್ಟಿದೀವಿ. ಅಷ್ಟೊಂದು ಡೀಪ್ ಆಗಿ ಲವ್ ಮಾಡಿರುವಂತ ಕಿಯಾರಾ ಅಡ್ವಾನಿನ ಬಿಟ್ಟು ಕಾರ್ ಒಳಗಡೆ ಬೊಂಗ ಸೀನ್ ಯಾಕೆ ಮಾಡ್ತಾವ್ರೆ ರಾಯ? ಅಂದ್ರೆ ಆ ಸೀನು ಕಿಯಾರಾ ಅಡ್ವಾನಿ ಮೀಟ್ ಮಾಡೋದಕ್ಕೆ ನಮ್ ಹಿಂದಿನ ಸೀನ್ ಆಗಿದ್ರು ಆಗಿರ್ಬೋದು, ಅಥವಾ ಇಲ್ಲಿ ಕಿಯಾರಾ ಅಡ್ವಾನಿಗೆ ಬೇರೆ ಏನೋ ಆಗಿರ್ತದೆ ಪಕ್ಕ. ಈಗ ಆಕ್ಷನ್ ಕಟ್ ಅಲ್ಲಿ ರಾಯ ರಿವೆಂಜ್ ತಗೊಳೋದಕ್ಕೆ ಏನಾದ್ರು ಇಳಿತಾನ, ಸಮಥಿಂಗ್ ದೊಡ್ಡದಾಗಿ ಯೋಚನೆ ಮಾಡ್ತಾ ಹೋಗ್ತಾ ಇದ್ರೆ ಸ್ಟೋರಿ ಇನ್ನು ಎಲ್ಲೆಲ್ಗೋ ಹೋಗ್ತಾ ಇರ್ತದೆ. ಆದ್ರೆ ಇಲ್ಲಿಗೆ ಇದು ಸಾಕು. ಸದ್ಯಕ್ಕೆ ಈಗ ರಾಯ ಫುಲ್ ಲವ್ ಅಲ್ಲಿ ಇಳಿದ್ಬಿಟ್ಟವನೇ ಕಿಯಾರಾ ಅಡ್ವಾನಿ ಜೊತೆ, ಕುರುಡಿ ಆಗಿರೋಂತ ಹುಡುಗಿ ಜೊತೆ. ಇನ್ನ ಈ ಸಲ KGF ತಾಯಿನ ಬಿಟ್ಟು ಲವರ್ಗೋಸ್ಕರ ಪ್ರಪಂಚನ ಎದುರಾಕೊಂಡು ಸ್ಮ್ಯಾಶ್ ಮಾಡೋದಕ್ಕೆ ಹೋಗ್ತಾನ. ಹಾಗಿದ್ರೆ ಈ ಎಕ್ಸ್ಟ್ರೀಮ್ ಮ್ಯಾಡ್ ಲವ್ ನೋಡೋದಕ್ಕೆ ನೀವೆಲ್ಲ ರೆಡಿನಾ? ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಗೈದಾರಿ, ಕೀಪ್ ವಾಚಿಂಗ್, ಬಾಯ್ ಬಾಯ್. ಎಲ್ಲ ಚೀಪ್